ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಪಿಕ್ಚರ್ ಬಗ್ಗೆ ಹೇಳ್ಬಾರ್ದು ಅಂದ್ಕೊತೀನಿ. ಆದರೆ ನಾನು ಬಂದಿದ್ದು ಫಸ್ಟ್ ಬಂದುಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ ಅಲ್ವಾ. ನಾನು ಪುನೀತ್ ರಾಜ್ಕುಮಾರ್ ಅಭಿಮಾನಿ, ಅದು ಎಲ್ರಿಗೂ ಗೊತ್ತಿದ್ದಾರೆ. ನೀವು ವೀಡಿಯೋ ಮಾಡ್ತಾ ಇದ್ದಂಗೆ ಗೊತ್ತಾಗೋಗುತ್ತೆ. ಅಲ್ಲಿ ನಾನು ಏನು ಹೇಳಿದ್ದಾರೆ, ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಬಂದು ಪಿಕ್ಚರ್ ನೋಡ್ತೀನಿ. ಸೆಲೆಬ್ರಿಟೀಸ್ ಈ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಸೆಲೆಬ್ರಿಟಿ ಸೌಂಡ್ ಕೇಳೋದೇ ಮಜಾ. ಅದು ಅಲ್ಲಿ ಕುತ್ಕೊಂಡು ಅಲ್ಲಿ ಆ ಹಾಡು ಬಂದಾಗ ಡ್ಯಾನ್ಸ್ ಮಾಡೋದು ಇವೆಲ್ಲ ಒಂದು ಮಜಾ ಇತ್ತು. ಈ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ತುಂಬ ಅದ್ಭುತವಾಗಿದೆ. ಒಳ್ಳೆ ಸಸ್ಪೆನ್ಸಲ್ಲೂ ಹೋಗುತ್ತೆ, ಕೊನೆಗೆ ಸಸ್ಪೆನ್ಸ್ ತೊಗೊಂಬಂದೇ ಇಡ್ತಾರೆ. ಆಮೇಲೆ ರಾಜಕೀಯನೂ ಸೇರಿಸಿ ತೋರಿಸಿದ್ದಾರೆ. ಯಾವ ರೀತಿ ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳು ಜನರು ಏನು ಅಪೇಕ್ಷೆ ಪಡ್ತಾರೆ, ಅವ್ರಿಗೆ ಏನು ಮಾಡ್ಬೋದು, ಎಂತೆಂಥದ್ದು ಮಾಡ್ಬೋದು ಅನ್ನೋದು ಒಂದು ಇದಿದೆ. ಆಮೇಲೆ ಒಳ್ಳೆತನ ಕೆಟ್ಟತನ ಎರಡು ಥರನೂ ತೋರಿಸಿದ್ದಾರೆ. ಡ್ಯುಯಲ್ ಕ್ಯಾರೆಕ್ಟರು ತುಂಬ ಚೆನ್ನಾಗಿತ್ತು. ಹಾಗೂ ಒಂದು ಕ್ಯಾರೆಕ್ಟ್ರಲ್ಲಿ ಅವರು ಹೋಟೆಲ್ ನಡೆಸ್ತಾ ಇರ್ತಾರೆ. ಹೋಟೆಲಲ್ಲಿ ನಾವು ನೋಡಿದ ತಕ್ಷಣ ಹೋದಾಗ ಏನಾಗುತ್ತೆ, ದೇವ್ರ ಫೋಟೋಗಳು ನೋಡ್ತೀವಿ, ಫ್ಯಾನ್ಸ್ಗಳು ಫೋಟೋಗಳು ಹಾಕಿರ್ತಾರೆ. ಅದೇ ಥರ ಶಂಕರ್ನಾಗಾಗಲಿ, ನರಸಿಂಹರಾಜು ಅವರಾಗಲಿ ಅಥವಾ ಅವ್ರ ತಂದೆಯವ್ರದ್ದಾಗಲಿ, ಬಟ್ ಎಲ್ಲ ಥರನೂ ಹಾಕಿ ಕೊನೆಗೆ ನಾವು ಅಬ್ಸರ್ವ್ ಮಾಡಿದ್ದೇನೆಂದರೆ ರಾಜ್ಕುಮಾರ್ ಫೋಟೋ ಕೂಡ ಬಿಟ್ಟಿಲ್ಲ, ಅವರು ಆ ರೀತಿ ಹಾಕಿದ್ದಾರೆ. ಇನ್ನು ಪಿಕ್ಚರ್ ತುಂಬ ಚೆನ್ನಾಗಿದೆ, ಬನ್ನಿ ನೋಡಿ ಮಜಾ ಮಾಡಿ. ಓಕೆ, ಥ್ಯಾಂಕ್ ಯು. ಡೆವಿಲ್ 2 ಏನಾದರೂ ಸಿನಿಮಾ ಬರ್ಬೋದಾ ಅನ್ನುವಂಥ ಒಂದು ನಿರೀಕ್ಷೆ ಇದೆ ಅಭಿಮಾನಿಗಳು. ಯಾಕಂದರೆ ಕ್ಲೈಮ್ಯಾಕ್ಸಲ್ಲಿ ಆ ರೀತಿಯಾದಂಥ ಟ್ವಿಸ್ಟ್ ಕೊಟ್ಟಿದ್ದಾರಲ್ಲ, ಅದಕ್ಕೋಸ್ಕರ. ಹೌದು, ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಕೊಟ್ಟರು. ಆ ಟ್ವಿಸ್ಟು ಇವರೋ ಅಂದ್ಬಿಟ್ಟು ನನಗೂ ಕನ್ಫ್ಯೂಸ್ ಆಯಿತು ಅದು. ಬಟ್ ಯಾವ ರೀತಿ ತೊಗೊಂಡೋಗ್ತಾರೋ, ಕಂಟಿನ್ಯೂಷನ್ ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಅದು ನೋಡೋಣ ಮುಂದಿನ ದಿನಗಳಲ್ಲಿ. ಯಾವ ದರ್ಶನ್ ಅವರ ಪಾತ್ರ ಒಂದು ಕಡೆ ಗಮನಿಸ್ತಾ ಹೋದರೆ, ಧನುಷ್ ಅವರ ಪಾತ್ರ ಇಷ್ಟ ಆಯ್ತಾ, ಕೃಷ್ಣನ್ ಪಾತ್ರ ಇಷ್ಟ ಆಯ್ತಾ ನಿಮಗೆ? ನಮ್ಮದು ಜಾಸ್ತಿ ವಿಲನ್ ಪಾತ್ರಗಳು ಇಷ್ಟ ಆಗೋದು ನಮಗೆ. ವಿಲನ್ದು ತುಂಬ ಚೆನ್ನಾಗಿ ಮಾಡಿ, ಆ ಖಡಕ್ಕಾಗಿ ಆ ಒಂದು ಅಲ್ಲಿ ಎಷ್ಟು ಖಡಕ್ಕಾಗಿರ್ತಾರೋ ಅಷ್ಟೇ ಸಾಫ್ಟ್ ಆಗ್ತಾರೆ. ಇಲ್ಲಿ ಸೂಪರಾಗಿ ಮಾಡಿದ್ದಾರೆ. ಎರಡು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಬಟ್ ತುಂಬ ಚೆನ್ನಾಗಿ ಮಾಡಿದ್ರು. ಎಲ್ಲೂ ಯಾವುದು ಅವರೇ ಇವರು ಅಂತ ಗೊತ್ತಾಗಲಿಲ್ಲ, ಆ ಥರ ಮಾಡಿದ್ದಾರೆ. ಅಭಿಮಾನಿಗಳ ರೆಸ್ಪಾನ್ಸ್ ನೋಡಿದ್ರೆ ಯಾವ ರೀತಿಯಾಗಿ ಅನಿಸ್ತಾ ಇದೆ ಸರ್? ನೋಡಿ, ಇಲ್ಲ ಜನಸಾಗರ ಹೋಗ್ತಾ ಇದೆ. ಏನೇ ಆದರೂ ನಮ್ಮ ಕನ್ನಡ ಪಿಕ್ಚರ್ ಅಲ್ವ ಸರ್, ಇಷ್ಟು ಜನ ಬಂದು ತುಂಬ್ತಾ ಇದ್ದಾರೆ ಅಂದರೆ ನನಗೂ ಖುಷಿನೇ ಅದು. ಇನ್ನು ಫ್ಯಾನ್ ವಾರ್ಸ್ಗಳು ನಾನು ನೋಡ್ದಂಗೆ ಇಲ್ಲಿ ಬಂದ್ಬಿಟ್ಟು ಇವತ್ತು ಯಾರು ಇರೋದು, ಇವತ್ತೆಲ್ಲ ದರ್ಶನ್ ಫ್ಯಾನ್ಗಳೇ ಇರೋದು. ನಾನು ಅವ್ರ ಮಧ್ಯದಲ್ಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಏನು ಮಾಡಿದ್ರು ಏನಂದ್ರು, ಯಾರು ಏನು ಅಂತಿಲ್ಲ. ನಿಮ್ಮ ಫ್ಯಾಮಿಲಿಗಳದು ದರ್ಶನ್ ಫ್ಯಾನ್ ಇರ್ತಾರೆ, ವಿಷ್ಣುವರ್ಧನ್ ಫ್ಯಾನ್ ಇರ್ತಾರೆ, ಪುನೀತ್ ರಾಜ್ಕುಮಾರ್ ಆಗಲಿ ಅಥವಾ ಶಿವಣ್ಣ ಆಗಲಿ ಯಾವುದಾದ್ರು ಇದ್ದೇ ಇರ್ತಾರೆ. ಫ್ಯಾಮಿಲಿ ಜಗಳ ಮಾಡ್ತೀವ, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲೂ ಇದ್ದಾರೆ, ಬೇರೆ ಬೇರೆ ಫ್ಯಾನ್ಸ್ಗಳಿದ್ದಾರೆ. ನಾವು ಯಾರು ಜಗಳ ಮಾಡೋದಪ್ಪ. ನನ್ನ ಒಂದು ಕೆಲಸಗಳಿಗೆ ನನಗೆ ಜಾಸ್ತಿ ನನ್ನ ಫ್ರೆಂಡ್ಸ್, ಆಟೋ ಫ್ರೆಂಡ್ಸ್ ಎಲ್ಲರೂ ದರ್ಶನ್ ಅವರೇ ಇರೋದು ಫ್ಯಾನ್ಸ್ಗಳು. ಅವರೆಲ್ಲ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಅಲ್ಲಿ ರಿಯಲಿ ಗ್ರೇಟ್. ಅವರು ಆಟೋ ಡ್ರೈವರ್ಸ್ಗಳು ರಿಯಲಿ ಗ್ರೇಟ್. ಅವರು ಒಂದು ಕನ್ನಡ ಹಬ್ಬ ಆಗಲಿ ಅಥವಾ ಒಂದು ಕನ್ನಡ ಪಿಕ್ಚರ್ ಯಾವುದೇ ಆಗಲಿ, ಅದು ದರ್ಶನ್ದಾದ ಅಷ್ಟೇ, ಪುನೀತ್ ರಾಜ್ಕುಮಾರ್ ಅಷ್ಟೇ, ಆಟೋ ಅವರೆಂದು ಸೂಪರಾಗಿ ಮಾಡ್ತಾರೆ. ಅದ್ಭುತವಾಗಿ ಒಳ್ಳೆ ಒಂದು ಹಬ್ಬ ಮಾಡ್ದಂಗೆ ಮಾಡ್ತಾರೆ ಸರ್ ಅದು. ಇನ್ನು ಹೇಳೋಕ್ಕೆ ಹೋದರೆ, ಈಗ ಮೊನ್ನೆ ಒಂದು ಫ್ಯಾನ್ ವಾರ್ ಆಯಿತು. ದಯವಿಟ್ಟು ಮಕ್ಕಳ, ನೀವು ದಯವಿಟ್ಟು ಸಾರಿ ಕೇಳೋವಂಥ ಕೆಲಸಗಳು ಮಾಡ್ಕೊಬೇಡಿ. ಮನೆಗೆ ಮರ್ಯಾದೆ ಕೊಡುವಂಥ ಕೆಲಸಗಳು ಮಾಡಿ. ನೋಡಿ, ಒಬ್ಬರು ಲೈಟ್ ಬಾಯ್ ಒಬ್ಬರು ಈ ಮಟ್ಟಿಗೆ ಸಂಪಾದನೆ ಮಾಡಿದ್ದಾರೆ ಅಂದರೆ ನೀವುಗಳು ಆ ಕೆಲಸಗಳು ಮಾಡಬೇಕು. ಅವ್ರನ್ನ ಇನ್ನೂ ಮೇಲೆ ತಿಳಿಬೇಕು. ಆ ಪದಗಳು ಕರೆಕ್ಟಾಗಿ ಯೂಸ್ ಮಾಡಿರಿ. ಅಲ್ಲೇನು ಹೇಳ್ತೀರಾ, ಏನೋ ಗುಡಿಲಿರೋ ದೇವರು ಪೂಜೆ ಮಾಡ್ತೀವಿ ಅಂತೀರಿ ರೀ. ದೇವರು ಯಾವ ಸ್ಥಳದಲ್ಲಿದ್ದರೂ ಅದು ಗುಡಿನೇ ರೀ. ಈಗ ಎಲ್ಲಿದ್ರೂ ಅಷ್ಟೇ ರೀ, ಗುಡಿನೇ ಅದು. ಆ ಥರ ಅಭಿಮಾನಿಗಳು ನಾವು. ಇನ್ನು ನೀವು ಮಣ್ಣಲ್ಲಿ ಮಣ್ಣಾಗಿ ದೆವ್ವ ಅಂತೀರಾ. ದೆವ್ವ ಅಂದರೆ ಗೂಗಲಲ್ಲಿ ನೋಡಿರಿ, ದಿ ಡೆವಿಲ್ ಅಂತಿದೆ. ನೀವು ಸಾರಿ ಕೇಳಬೇಕಾಗಿರೋದು ಪುನೀತ್ ರಾಜ್ಕುಮಾರ್ಗಲ್ಲ ರೀ, ನಿಮ್ಮ ಫ್ಯಾನ್ಸ್ಗಳಿಗೆ, ನಮ್ಮ ಸೆಲೆಬ್ರಿಟೀಸ್ಗೆ ನೀವು ಕೇಳಬೇಕಾಗಿರೋದು. ಇನ್ನು ಮಣ್ಣಲ್ಲಿ ಮಣ್ಣಾಗಿರೋರು ರಾಘವೇಂದ್ರ ಸ್ವಾಮಿಗಳಿದ್ದಾರೆ ರೀ. ಸರಿಯಾಗಿ ಯೋಚನೆ ಮಾಡಿ ಮಾತಾಡಿ. ಏನೋ ಒಂದು ಜೋಶಲ್ಲಿ ನೀವು ಯಾರನ್ನೋ ಹೇಟ್ ಮಾಡೋಕ್ಕೋಗಿ ಅವ್ನಿಗೆ ಯಾರೋ ಕೌಂಟ್ರ್ ಕೊಡೋಕ್ಕೋಗಿ ನೀವೇ ಕೌಂಟ್ರ್ ಒಳಗಾಗಬೇಡ್ರಿ ದಯವಿಟ್ಟು ಮಕ್ಕಳು ಅಷ್ಟೇ.